ವೀಕ್ಷಕರೇ, ದಿನಾಂಕ 6/10/2024 ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಮರ್ಲಳ್ಳಿ ಗ್ರಾಮದ ಮಹಿಳೆಯರು ಅಕ್ರಮ ಮದ್ಯ ಮಾರಾಟವನ್ನು ತಡೆಯುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳೆಯರು, ನಮ್ಮದು ಮರ್ಲಳ್ಳಿ ಎನ್ನುವ ಚಿಕ್ಕ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 8 ಅಕ್ರಮ ಮದ್ಯ ಮಾರಾಟದ ಅಂಗಡಿಗಳಿದ್ದು, ಈ ಅಂಗಡಿಗಳಲ್ಲಿ ದಿನದ 24 ಗಂಟೆನೂ ಮದ್ಯ ಮಾರಾಟ ಮಾಡುತ್ತಾರೆ. ಇದರಿಂದ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕುಡಿಯುವ ಸಂಖ್ಯೆ ಹೆಚ್ಚಾಗಿದ್ದು, ಕುಡಿದು ಬಂದು ಮನೆಯಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುಡಿತದಿಂದ ಕೆಲವರು ಪ್ರಾಣವನ್ನೇ ಬಿಟ್ಟಿದ್ದಾರೆ. ಇದರಿಂದ ಕುಟುಂಬಗಳು ಬೀದಿಗೆ ಬೀಳುತ್ತಿವೆ. ದಯಮಾಡಿ ಇವುಗಳ ಮೇಲೆ ಕ್ರಮ ಕೈಗೊಂಡು ನಮಗೆ ನೆಮ್ಮದಿಯ ಜೀವನ ನಡೆಸುವಂತೆ ಮನವಿ ಮಾಡಿದರು. ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದರೂ ಕೂಡ ಅಬಕಾರಿ ಇಲಾಖೆಯವರು ನಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲವೆಂಬಂತೆ ವರ್ತಿಸುತ್ತಿರುವುದು ಖಂಡನೀಯ ಎಂದು ಮಹಿಳೆಯರು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮರ್ಲಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಗ್ರಾಮದ ನೊಂದ ಮಹಿಳೆಯರು ಇನ್ನೂ ಹಲವರು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮ್ಮೂರಲ್ಲಿ ಮರ್ಲಳ್ಳಿ ಗ್ರಾಮದಿಂದ ನಮ್ಮ ಹೆಣ್ಮಕ್ಳು ಬಂದಿದ್ದೀವಿ. ಕಾರಣ ನಮ್ಮ ನೋವು, ನಮ್ಮೂರಲ್ಲಿ ಮದ್ಯದಂಗಲ್ ಅಂಗಡಿಗಳು ಜಾಸ್ತಿ ಆಗಿದೆ. ಅದನ್ನು ಇದುವರೆಗೂ ಯಾವುದೇ ಪಂಚಾಯತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಯಾರು ಬಂದು ಅದು ತೆರವುಗೊಳಿಸಿಲ್ಲ ಸರ್. ಮನಸ್ಸು ನೋವಾಗಿ ಇವತ್ತು ಬಂದಿದ್ದೀವಿ. ನಮ್ಮ ಕಷ್ಟಕ್ಕೆ ನೀವು ಸ್ಪಂದಿಸಿ ನಮ್ಮೂರಲ್ಲಿರೋ ಏನು ಸಮಸ್ಯೆ ಏನಾಗಿದೆಯಮ್ಮ ಸರ್? ಎಲ್ಲ ಸಣ್ಣ ಸಣ್ಣ ವಯಸ್ಸಿಗೆ ಸತ್ತೋಗ್ತಿದ್ದಾರೆ ಸರ್. ಎಲ್ಲರೂ ಸರಿ ಕುಡ್ದು ಕುಡ್ದೆ ಅಸಲು ಮನೆಗೆ ಬರಲ್ಲ ಸರ್. ಅಂಗಡಿಗಳ ಮುಂದೆನೇ ಬಿದ್ದಿರ್ತಾರೆ ಸರ್. ಮತ್ತೆ ನೀವು ಅಂಗಡಿಯನ್ನು ಕೇಳಿಲ್ಲ? 24x7 ಕೊಡ್ತಾನೆ ಇರ್ತಾರೆ ಸರ್. ಅವರು ರಾತ್ರಿ ಅನ್ನೋದು ಗೊತ್ತಿಲ್ಲ, ಒಂದು ಟೈಮಿಂಗ್ಸ್ ಸೆಟ್ ಮಾಡಿಲ್ಲ, ಯಾರು ಪರವಾನಗಿ ತಗೊಂಡಿಲ್ಲ. ಇದರಿಂದ ನಾವು ಎಷ್ಟು ಅಂಗಡಿ ಇದಾವೆ? ಒಂದು 7-8 ಇದಾವೆ ಸರ್ ಮರ್ಲಳ್ಳಿ. ಅದಕ್ಕೆ ನಮ್ಗೆ ನ್ಯಾಯ ಬೇಕು ಸರ್. ರಾತ್ರಿ ಹುಡುಗು ಸಿಟಿಗಲ್ಲಾಗ ಎಲ್ಲೆಲ್ಲ ಸತ್ತು ಕೂಡ ಕೇಳಾರಿಲ್ಲ ಸರ್. ಮನೆ ಬಂದು ಎಲ್ಲ ಓಡಿಸ್ತಾರ ನಮ್ಮನ್ನೆಲ್ಲ. ಮನೆಗೆ ಮುದ್ದೆ ಸಾರಾಗಿ ಇಟ್ಕೊಂಬೋದು, ಬಂದಾರ ಕೊಡೋದು, ಮುದುಕರು ಮುಕ್ಕರನ್ನೆಲ್ಲ ಕುಡಿದು ಬರೋದು, ತೆಲಿಗೆ ಹೊಡಿಯೋದು, ಮಕ್ಕ ಹೊಡಿಯೋದು, ಸಾರ ಮುದ್ದುಗಳೆಲ್ಲ ತಗೊಂಡೋಗಿ ಬಜಾರ್ಗೆ ಹಾಕೋದು. ನಾವು ಹತ್ಕೊಂತ ಕುಂತ್ಕೊಂಬೋದು ರಾತ್ರಿಯಲ್ಲಿ ಯಾವಾಗ ಬೆಳಕರಿತತ್ತ ಅಂತ. ಅವ್ರನ್ನ ನಾವು ಕಾದ್ಕೊಂಡಿರ್ಬೇಕು, ಯಾವಾಗ ಜೀವ ಬಿಡ್ತಾರ, ಜೀವದಲ್ಲಿ ಇರ್ತಾರ ಅಂತ. ಈ ಥರ ಮಾಡ್ತಾರೆ ನಮ್ಮೂರಾಗ. 5 ನಿಮಿಷ ಒಳಗೆ ಮನೆಗೆ ಹೋಗು, ಇಲ್ಲಿಗೆ ಹೋಗು, ಸಾಯೋಗು, ಇವಾಗ ಸಾಯೋಗು ಅಂತಾರೆ. ಅಲ್ಲ ಸರ್, ಮನೆಗೆ 3-4 ಮನುಷ್ಯರು ಕುಡಿದ್ರೆ ಜೀವನ ಹೆಂಗೆ ಮಾಡ್ಬೇಕು ನಾವು? ಹೆಣ್ಮಕ್ಳು ಕುಡಿದು ಬರೋದು, ಜಗಳ ಮಾಡೋದು, ನಾವು ಉಣ್ಣಕ್ಕೂ ನಿಧಾನಿಲ್ಲ, ತಿನ್ನಕ್ಕೂ ನಿಧಾನಿಲ್ಲ.